ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕೆ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂದ್ಕೊಂಡಿರ್ತೀನಿ. ಇವತ್ತಿನ ವ್ಲಾಗ್ ಏನು ಅಂತ ತಮ್ಮೆಲ್ಲ ನೋಡಿರ್ತೀರ. ಲಾಸ್ಟ್ ಮಂತ್ ನಮ್ಮ ಸ್ಕ್ಯಾನಿಂಗ್ಗೆ ಬಂದಿದ್ದೀವಿ. ಒಳಗೆ ಇಲ್ಲೇ ನೋಡಿ, ಸ್ಕ್ಯಾನಿಂಗ್ ಅದೇ ಬ್ಯಾಕ್ ಸೈಡಲ್ಲೇ ಇದ್ದೀವಿ. ಇಲ್ಲೇ ಕೂತ್ಕೊಂಡಿದ್ದೀವಿ ಹೊರಗಡೆನೆ. 11 ಗಂಟೆಗೆ ಬರೋಕ್ಕೆ ಹೇಳಿದ್ರು. 11 ಗಂಟೆಗೆ ಬಂದಾದ್ಮೇಲೆ ಇವಾಗ ಹೇಳ್ತಿದ್ದಾರೆ 11 ಗಂಟೆಗೆ ಬಾ ಅಂತಂದಿದ್ದಾರೆ. ನಾನು ಬಂದಿರೋದು 12:30ಗೆ. ಅವ್ರು ಅದಕ್ಕೆ ಅಂತ 2 ಗಂಟೆಗೆ ಕಾಯಿ ಅಂತ ಅಂದವ್ರೆ. 2 ಅವರ್ ಕಾಯಿ ಅಂತ ಹೇಳೋರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಕೆಲ್ಸಕ್ಕೆ ಹೋಗಿದ್ದೆ ಗೈಸ್. ಕೆಲಸದಿಂದ ಭೂಮಿನ ಬಿಡೋಣ ಅಂತ ಹೇಳ್ಬಿಟ್ಟು ಸ್ಕೂಟಿ ತೊಗೊಂಡು ಬಂದೆ. ನೋಡೋತ್ತಿಗೆ ಲೇಟ್ ಆಯಿತು ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ನೋಡೋಣ. ಅಂದರೆ ಒಳಗಂತೂ ಏನು ವೀಡಿಯೋಸ್ ತೊಗೊಳಕ್ಕಾಗಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಜನಗಳು ಮತ್ತು ಸ್ಕ್ಯಾನಿಂಗ್ ಅಲ್ವಾ ಇದಿರುತ್ತಲ್ಲ, ಅದರಿಂದಾಗಿ ಒಳಗಡೆ ವಿಡಿಯೋ ಅಲೋನ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಹೊರಗಡೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿರ್ತೀವಿ. ಆದಷ್ಟು ಕ್ಲಿಪ್ಪಿಂಗ್ ತೊಗೊಳ್ತೀವಿ. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ರಿವ್ಯೂ ಮಾಡ್ತೀವಲ್ಲ ಮನೆಗೆ ಹೋಗಿ, ಆಮೇಲೆ ವೀಡಿಯೋಸ್ ಮಾಡೋಣ ಅಂತಿದ್ದೀವಿ. ಏನಂತೀವಿ? ಏನು ಮಾತಾಡ್ತಾ ಇಲ್ಲಪ್ಪ ನೀವು ಬ್ಲಾಗಲ್ಲಿ ಅಂತ ತುಂಬಾ ಕಮೆಂಟ್ ಬರುತ್ತೆ. ಹೊರಗಡೆ ಬಂದಾಗ ಏನಂತ ಮಾತಾಡೋದು. ಸುತ್ತಮುತ್ತ ತುಂಬ ಜನಗಳು ಕೂತಿರ್ತಾರೆ. ಅವ್ರ ಮುಂದೆ ಕ್ಯಾಮ್ರಾ ತೆಗೆದು ಮಾತಾಡೋಕ್ಕೆ ಅದೇ ಒಂದು ಡಬಲ್ ವಿನ್ ಇರಬೇಕು ಅಂತಲೇ ಹೇಳ್ಬೋದು. ಹಂಗೇನಿಲ್ಲ ಗೈಸ್, ನಾನು ಮಾತಾಡ್ತೀನಿ. ಆ ಥರ ಏನಿಲ್ಲ. ಅಂದರೆ ಸ್ಕ್ಯಾನಿಂಗು ಹೋಗಿ ಬರೋಗಂಟ ಒಂದು ಸ್ವಲ್ಪ ಟೆನ್ಷನ್ ಅಂತೇನಿಲ್ಲ, ಆರಾಮಾಗಿತ್ತು. ಏನು ತೊಂದರೆ ಇಲ್ಲ ಅಂದ್ಕೊಂಡಿರ್ತೀವಿ. ನೋಡೋಣ. ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ನಾಳೆ ಅಲ್ಲಿ ತೊಗೊಂಡೋಗಿ ಚೆಕಪ್. ನೆಕ್ಸ್ಟ್ 9 ತಿಂಗಳು ಸ್ಕ್ಯಾನಿಂಗು ವಾಣಿ ವಿಲಾಸಲ್ಲಿ. ಮತ್ತೆ ವಾಣಿ ವಿಲಾಸ್ಗೆ ಹೋಗ್ಬೇಕು. ನೋಡೋಣ, ಅದನ್ನು ವೀಡಿಯೋಸ್ ಮಾಡ್ತೀವಿ. ಓಕೆ ಗೈಸ್, ಇನ್ನೇನಿಲ್ಲ. ನೋಡ್ತೀವಿ. ಆದಷ್ಟು ಕ್ಲಿಪ್ಪಿಂಗ್ ತೊಗೊಳಕ್ಕೆ ನೋಡ್ತೀವಿ. ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಓಪನ್ ಮಾಡ್ತಾ ವ್ಲಾಗಲ್ಲಿ ಎಲ್ಲನೂ ಕೂಡ ಓಪನಾಗಿ ಹೇಳ್ಕೊಳ್ತೀವಿ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪಾಪು ಫೇಸ್ನೂ ಕೂಡ ತೋರಿಸ್ಕೊಡ್ತೀವಿ. ಓಕೆ, ಕೊಡೋಣ ಅನ್ಸುತ್ತದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ತೋರಿಸೋದ್ಲೇನಿಲ್ಲ. ಓಕೆ, ನಾನು ಹೊರಡ್ತೀನಿ ಗೈಸ್. ಯಾಕಂದ್ರೆ ನಾನು ಕೆಲಸ ಬಿಟ್ಟು ಬಂದಿದ್ದೀನಿ. ಭೂಮಿ ಫ್ರೆಂಡ್ ಬರ್ತಾರೆ ಗಾಯ್ಸ್. ಗಾಡಿಗಳ ಸೌಂಡು, ಅದರಿಂದಾಗಿ ನಾವು ಹೊರಗಡೆ ಅಂತೂ ವ್ಲಾಗ್ ಮಾಡೋಕ್ಕಾಗಲ್ಲ. ಅಂದರೆ ವೀಡಿಯೋಸ್ ತೊಗೊಂಡಿದ್ದೀವಿ ಗಾಯ್ಸ್. ಸುಮಾರು ಜನ ಕೇಳ್ತಿದ್ರಲ್ಲ ಭೂಮಿ ಓದಿತ್ತು ಸ್ಕೂಲ್ ಯಾವ್ದು ತೋರಿಸಿ ಅಂತ. ಇಲ್ಲೇ ಸ್ಕ್ಯಾನಿಂಗ್ ಬಂದಿದೆ. ಭೂಮಿಲಿ ಮೈಸೂರು ಪಾಕ್ ತಿಂದಿದ್ದಾಳೆ. ನೋಡ್ತಿರ್ಬೋದು ಗಾಯ್ಸ್. ಅಲ್ಲಿ ಝೂಮ್ ಆಗ್ತಿದ್ದೀನಿ ನೋಡಿ. ಮಕ್ಕಳೆಲ್ಲ ಹೊರಗೆ ಬರ್ತಿದ್ದಾರಲ್ಲ, ಅಲ್ಲೇ ಅಲ್ವಾ ಭೂಮಿ ಓದಿರೋದು. ಎಷ್ಟು ಓದಿದೆಯಾ ಭೂಮಿ? 4ನೇ ಕ್ಲಾಸ್. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳೆ ನನ್ನ ಹೆಂಡತಿ. ಆ ಸ್ಕೂಲಲ್ಲಿ ಓದಿ. ಅದು ಗೌರ್ಮೆಂಟ್ ಸ್ಕೂಲದು. ಆ ಸ್ಕೂಲ್ ಅನಿಸಿದರೆ ನಿನ್ನ ಮಗುವನ್ನ ಅಲ್ಲೇ ಸೇರಿಸ್ಬೇಕಾ? ಅಲ್ಲೇ ಸೇರಿಸ್ತಾಳೆ ಅಂತೆ ನೋಡಿ ಗೈಸ್. ನೋಡೋಣ ಆ ಸ್ಟೋರಿ. ಆ ಸ್ಕೂಲ್ ಇದ್ದರೆ ಅಲ್ಲೇ ಸೇರಿಸೋದು. ಏನೋ ಒಂಥರ ನಾನು ಸ್ಕೂಲ್ ನೋಡ್ಬೇಕು ದರ್ಶನ್ ಅಂತ ಹೇಳ್ತಿದ್ಲು. ಹಂಗೆ ಅವಳನ್ನ ಟೀ ಕೊಡ್ತಾನಂತ ಕರ್ಕೊಬಂದಾಗ ಅವ್ಳು ಸ್ಕೂಲ್ ತೋರಿಸಿ ಹೆಂಗನ್ಸ್ತಿದೆ ಬೊಮ್ಮೆ ನೀನು ಸ್ಕೂಲ್ ನೋಡಿದಾಗ? ಹಳೆ ನೆನಪುಗಳನ್ನ ಜ್ಞಾಪಕ ಬರುತ್ತಾ? ಅಷ್ಟೇ. ಈಗ ಪ್ರಯೋಜನ ಏನು? ಇಲ್ಲೊಂದು ಉಂಟಲ್ಲ, ಅದನ್ನ ಚೆನ್ನಾಗಿ ಓದಿಸೋ. ನನ್ನ ಮಗಳಾಗಲಿ ಮಗನಾಗಲಿ ಚೆನ್ನಾಗಿ ಓದಿಸು. ಸರಿ, 5ನೇ ಕ್ಲಾಸ್ ಗಂಟೆ ಆದ್ರೂ ಓದಿಸು ಸಾಕು. ಚೆನ್ನಾಗಿ ಓದಿಸು. ನಾವು ಓದಿಲ್ಲ ಅಂದ್ರೆ ನಮ್ಮ ಮಕ್ಕಳಾದ್ರೂ ಓದ್ಬೇಕು. ಸರಿ. ಎಲ್ಲ ಟೂರ್ ಆದಂಗದ. ಹಾಂ 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 ಗಾಯ್ಸ್, ನೋಡ್ತಾ ಇರ್ಬೋದು ಭೂಮಿ ನನ್ನ ಒಟ್ಟು ಯಾಕೆ ಬರ್ತಾಳೆ ಅಂದರೆ ಇದಕ್ಕೋಸ್ಕರನೇ ಬರೋದು. ಅವಳು ಏನಾದ್ರು ತಿನ್ನೋಕೆ ಕೊಡಿಸ್ತಾ ಇರ್ತೀನಿ. ಇವಾಗಷ್ಟೇ ಟೀ ಕುಡ್ಲು, ಅಲ್ಲಿಂದ ಮೈಸೂರು ಪಾಕ್ ತಿಂದ್ಲು. ಅದಾದಮೇಲೆ ಇವಾಗ ಜೋಳ ಕೇಳಿದಾಳೆ, ಜೋಳನೂ ಕೊಡಿಸ್ತೆ. ಇದೊಂದಕ್ಕೋಸ್ಕರ ಅಲ್ವಾ ನನ್ನ ಒಟ್ಟಿಗೆ ಜಾಸ್ತಿ ಬರೋದು ಎಲ್ಲಾದ್ರೂ ನೀನು? ಜಾಸ್ತಿ ತಿನ್ನೋ ಕೊಡಿಸಿರ್ತಾನೆ ಗೈಸ್. ಅದಕ್ಕೆ ಅವ್ನು ಹೋದ್ರೆ ಬೇಜಾರು, ಒಬ್ಬಳೇ ಕುತ್ಕೊಂಡಿರ್ಬೇಕು. ಏನಾದರೂ ಬಿಡೋದು, ಏನಾದರೂ ತಿಂತಿ ಅಂತ ಕೇಳ್ತಿರ್ತಾನೆ. ಅವ್ನು ಕೇಳೋದಕ್ಕೆ ತಿನ್ಬೇಕು ಅನ್ಸತ್ತೆ. ಹಾಕಿದ್ವಿ ಅಷ್ಟೇನಾ? ಓಕೆ ಗೈಸ್, ಇನ್ನು 1.5 ಅವರ್ ಹೇಳಿದ್ದಾರೆ. ನೋಡೋಣ. ಅವರು ಭೂಮಿ ಫ್ರೆಂಡ್ ಬಂದರೆ ನಾನು ಹೋಗಿಬಿಡ್ತೀನಿ. ಅಷ್ಟವರೆಗೆ ಭೂಮಿ ಒಟ್ಟಿಗೆ ಇರ್ತೀನಿ. ಬೇರೆ ಏನಾದ್ರು ತಿಂತೀಯಾ? ಅಷ್ಟೇನಾ? ಸೊ ಗೈಸ್, ಅವಳದು ಸ್ಕ್ಯಾನಿಂಗ್ ಆಗೋದಕ್ಕೆ 3:30 ಆಯಿತು. 3 ಗಂಟೆಯಿಂದ ಬಂದು ಡಾಕ್ಟ್ರ್ ಹತ್ರ ತೊಗೊಂಡೋಗ್ಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಹೋದ್ಮೇಲೆ ಮನೆಗೆ ಬರೋದಕ್ಕೆ 6:30 ಗೈಸ್. ಈಗ ಒಂದು 7 ಗಂಟೆ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ. ನಾನು ಅಪ್ಪ ದೇವರೇ, ಭೂಮಿಗೆ ಸರಿ ಅಂದರೆ ಸರಿಯಾಗಿ ಬೈಸ್ಕೊಂಡಿದ್ದಾಳೆ ಗೈಸ್ ಡಾಕ್ಟ್ರ್ ಕೈಯಿಂದ. ಏನೇನು ಅಂತೇಳ, ಫಸ್ಟ್ನೇದು ಬ್ಲಡ್ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ ಅಂತ. ಓಕೆ, ಅದು ಅಲ್ಲದೆ ಕರೆಕ್ಟಾಗಿ ವಾಕಿಂಗ್ ಮಾಡ್ತಿಲ್ಲ, ಅದು ಇದು ಅಂತೇಳ್ಬಿಟ್ಟು ಪಾಪು ತಲೆ ಕೆಳಗೆ ಅಲ್ವಾ, ಕೆಳಗೆ ಆಗಿಬಿಟ್ಟಿದೆ, ಮೇಲಾಗಿಬಿಟ್ಟಿದೆ ಅಂತೆ ಗೈಸ್.
ಅದು ತಿರ್ಗಲೇಬೇಕಂತ 1 ಮಂತಲ್ಲಿ. ಯಪ್ಪ ದೇವ್ರೆ, ನಿಂಗೆ ಬೇಕಿತ್ತಿದೆ ಅಲ್ಲ ಭೂಮಿ, ಹೋಗು ಸ್ಕ್ಯಾನಿಂಗ್ ರಿಪೋರ್ಟ್ ತಗೋ, ರಿವ್ಯೂ ಮಾಡೇ ಬಿಡೋಣ. ಸ್ಕ್ಯಾನಿಂಗ್ ನೀನು ಹೇಳೋದು ನೋಡಿದ್ರೆ ಜನಗಳು ಕೆಲಸನೇ ಮಾಡಲ್ವೇನೋ, ನಾನು ಹಿಂಗೆ ಸೋಂಬೇರಿಯಾಗಿ ಕೂತಿರ್ತೀನಿ. ಏ ಸೋಂಬೇರಿ ಏನಲ್ಲಪ್ಪ, ನೋಡಿ ಗೈಸ್, ಮ್ಯಾಗಿ ಅನ್ನ. ಸರಿ ಗೈಸ್, ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ. ಯಾವುದು ಸ್ಕ್ಯಾನಿಂಗ್ ರಿಪೋರ್ಟು ನೋಡಿ. ಈ ಥರ ನೀವು ಒಂದು ಏನಾದರೂ ಫೈಲ್ಗಳೊಂದು ಮಾಡ್ಕೊಬೇಡಿ, ಎಲ್ಲನೂ ಕೂಡ. ಹಾಂ, ನಾವೇ ಲೇಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಟೋಟಲಾಗಿ 3 ಇದೆ ಗೈಸ್, ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ಮಾಡಿಸಿದ್ರು. 3 ಕೂಡ ಇದೆ. ಅಂದರೆ ಈ ಸರ್ತಿ ಕೊಟ್ಟಿರೋದು ಚಿಕ್ಕದಾಗಿ ಕೊಟ್ಟಿದ್ದಾರೆ ಗೈಸ್. ನನಗೆ ಇದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ಅಲ್ಲೂ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಗೈಸ್. ಎಲ್ಲನೂ ಕೂಡ ನಾರ್ಮಲ್ ಆಗಿದೆ, ಯಾವುದೂ ಕೂಡ ಪ್ರಾಬ್ಲಮ್ ಇಲ್ಲ. ಅದಲ್ಲದೆ ಏನೋ ಕೊಟ್ಟಿದ್ದಾರೆ ಈ ಕಡೆ. ಇದರಲ್ಲಿ ಏನು ಒಂದು ಗೊತ್ತಿಲ್ಲ ಗೈಸ್, ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಯಾವುದೇನಂದನೂ ಗೊತ್ತಿಲ್ಲ ನನಗಂತೂ. ಭೂಮಿ ಗೊತ್ತಿರುತ್ತೆ. ಏನು ಭೂಮಿ ಅದು? ಹಾರ್ಟ್ ಬೀಟ್ ಹಾಕಿದ್ರಂತೆ ಗೈಸ್. ತುಂಬ ಖುಷಿಯಿಂದ ಓಡ್ಕೊ ಅಂದ್ಬಿಟ್ಟು ತಕ್ಷಣ ನನ್ನ ಪಾಪದ ಹಾರ್ಟ್ ಬೀಟ್ ಕೇಳಿದಂತೆ. ಹೆಂಗಿತ್ತು ಒಮ್ಮೆ? ಆ್ಯಕ್ಚುಲಿಯಾಗಿ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ಒಳಗಡೆ ಎಲ್ಲ. ಅಲ್ಲಿ ಅಂದರೆ ಪ್ರೈವೇಟ್ ಅಂದರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಬಿಡ್ತಾರೇನೋ, ಅಂದರೆ ನಾರ್ಮಲಾಗಿ ಹಾಸ್ಪಿಟ್ಲ್ಗಳಲ್ಲಿ ಬಿಡಲ್ಲ. ಹೆಂಗಿತ್ತು ಪಾಪು ಹಾರ್ಟ್ ಬೀಟ್ ಸೌಂಡ್? ಪಾಪು ಇನ್ನು ಅವರೇನು ಅಂದರೆ ಮಗು ತಲೆ ಮೇಲಿದೆ, ತಿರ್ಗೋಕೆ ಇನ್ನೂ 2 ತಿಂಗಳು ಟೈಮ್ ಇದೆಯಲ್ಲ. 2 ತಿಂಗಳಿದೆ ನೀನು ಡೆಲಿವರಿಗೆ? 10ನೇ ತಿಂಗಳು ಕೊಟ್ಟಿರೋದು. 10ನೇ ತಿಂಗಳು ಗೈಸ್ ನಮಗೆ ಕೊಟ್ಟು. ಎಲ್ಲರಿಗೂ 9 ತಿಂಗಳು ಡೆಲಿವರಿ ಆದ್ರೆ ನಮಗೆ 10 ತಿಂಗಳು. 9 ತುಂಬಿ 10ಕ್ಕೆ ಬೀಳುತ್ತಲ್ಲ. ಅಂದರೆ 31ಗೆ 33 35 ಒಳಗಡೆ ಏ ಭೂಮಿ 33 23 ಗಾಯ್ಸ್, ನಾನು ಫಸ್ಟ್ ಟೈಮ್ ಕೇಳ್ತಿರೋದು 33 35. ಅಂದರೆ ಕ್ಯಾಲೆಂಡರ್ ಯಾರ್ದಾರು ಮನೆ ಕ್ಯಾಲೆಂಡ್ರಲ್ಲಿ 33 35 ಇದ್ರೆ ದಯವಿಟ್ಟು ಹೇಳ್ಬಿಡಿ. 23 ಇಂದ ಆಯ್ತು 25 ಒಳಗಡೆ ಆಗ್ಬೋದು, ಅಂದರೆ 25 ಒಳಗಡೆ ಆಗ್ಬೋದು ಅಂತ ಹೇಳಿದ್ದಾರೆ. ಹಾಂ, ಏನು ಮಾಡುತ್ತೋ ಮಗು ತಲೆ ಮೇಲಿರೋದು ಏನಕ್ಕೆ ಅಂತಂತಂದ್ರೆ ಇನ್ನ 2 ಮಂತ್ ಇದೆಯಲ್ಲ. ಅಂದ್ರೆ ಜಾಸ್ತಿ ವಾಕಿಂಗ್ ಮಾಡ್ಬೇಕು. ಎಲ್ಲಿ ಒಂದು ಗೈಸ್ 9 ಗಂಟೆ ಆದ ಅಂತಂದ್ರೆ ಮಲ್ಕೊಬಿಡ್ತಾನೆ. 10 ಗಂಟೆ 10:15 ಆಯ್ತಂದ್ರೆ ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿ ಗಂಟೆ ಜಾಗ ಇದೆ, ಅಲ್ಲಿಂದ ಅಲ್ಲಿ ಗಂಟೆ ಜಾಗ ಇದೆ. ಇನ್ನೆಷ್ಟು ಬೇಕು ನಿನಗೆ ವಾಕಿಂಗ್ ಮಾಡೋಕ್ಕೆ? ಅಂದ್ರೆ ದೂರ ನಡೀತಿದ್ರೆ ಏನು ಫೀಲ್ ಬರಲ್ಲ. ಎಲ್ಲರೂ ಆಲ್ಮೋಸ್ಟ್ ನೋಡ್ರಿ ಅಕ್ಕ ನೀವು ಊಟ ಮಾಡಿ ಹಂಗೆ ಮಲಗ್ತೀರಾ, ಕೆಲಸನೇ ಮಾಡೋಣ ಅಂತ ಗೈಸ್. ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ, ಅಂದ್ರೂ ಮಗು ತಲೆ ಮೇಲಿದೆ. ಬೇಕಾದ್ರೆ ಎಷ್ಟು ವಿಡಿಯೋದಲ್ಲಿ ಹೇಳಿದೀನಿ, ಅಕ್ಕ ನೀವು ಎಷ್ಟೇ ಅಂದ್ರೂ ಬರೀ ಸುಸ್ತು ಅಂತೀರಾ ಅಂತ ಎಲ್ಲ ಕಮೆಂಟ್ ಹಾಕಿದಾರ. ಸುಸ್ತು ಅಂತ ಏನಕ್ಕೆ ಅಂತೀನಿ ಅಂತಂದ್ರೆ ನನ್ ಅಂದ್ರೆ ಹೊಟ್ಟೆ ಬರ್ತಾ ಸರಿಯಾಗಿ ಅವಳೆ ದಪ್ಪಗೆ ಇನ್ನು ನಡೆದಾಡಿದ್ರೆ ಸುಸ್ತಾಗಿದೆ, ಇನ್ನೇನಾಗುತ್ತೆ? ನನ್ನ ಹೈಟ್ ಇಲ್ಲ ಗೈಸ್. ಅಂದ್ರೆ ಹೈಟ್ ಇದ್ರೆ ಮನುಷ್ಯ. ಈಗ ನೋಡಿ ಗೈಸ್, ಅವಳು ನಿಂತ್ಕೊಂಡವಳೆ, ನಾವು ಕೂತ್ಕೊಂಡಿದ್ದೀನಿ. ನಾನು ನಿಂತ್ಕೊಂಡಿದ್ದು ನೋಡಿ ಇಲ್ಲಿಗೆ ಹೋಯ್ತದೆ ಕ್ಯಾಮೆರಾ. ಅದಕ್ಕೆ ಕೂತ್ಕೊಂಡು ಅವಳು ಬೇಡಿ ಹಿಡಿತೀನಿ ನಾನು ಚೇರ್ ಮೇಲೆ ಕೂತ್ಕೊಂಡು. ಅದಕ್ಕೆ ಡಾಕ್ಟರ್ ಹೇಳಿದಾರೆ ಮಗು ಆರಾಮಾಗಿ ಆಡ್ತಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದಾರೆ ಗೈಸ್. ಅಂದರೆ ಪಾಪು ತಲೆ ಮೇಲೆ ಇದೆ, ಅದರಿಂದಾಗಿ ತಿರುಗಬೇಕು. ಆಡ್ತಾ ಇರುತ್ತಲ್ಲ, ಏನು ಫೀಲ್ ಬರಲ್ಲ. ಅದು ಇವಾಗ ಮೇಲ್ ಬಂದಿರ್ಬೇಕು ತಲೆ, ಕೆಳಗೆ ಇಳಿಯುತ್ತೆ. ಆಲ್ಮೋಸ್ಟ್ ಜಾಸ್ತಿ ಏನು ತಲೆ ಕೆಡ್ಸ್ಕೊಡೋದಂತ ಏನಿಲ್ಲ. 2 ಮಂತ್ ಇನ್ನ 2 ಮಂತ್ ಇದೆ. ಆರಾಮಾಗಿ ತಿರುಗುತ್ತೆ, ಆರಾಮಾಗಿ ವಾಕಿಂಗ್ ಮಾಡಿ, ಆರಾಮಾಗಿ ಚೆನ್ನಾಗಿ ತಿನ್ನಿ. ಮಗು ಸುತ್ತ ಎಲ್ಲ ಚೆನ್ನಾಗಿ ನೀರು ಚೆನ್ನಾಗಿದೆ ಅಂತೆ. ಮತ್ತೆ ಹಾರ್ಟ್ ಬೀಟನು ಚೆನ್ನಾಗಿದೆ ಅಂತೆ. ಮತ್ತೆ ಮಗು ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಪ್ಪ. ಮಗು ಚೆನ್ನಾಗಿ ಬೆಳೆದಿದೆ ಅಂತೆ. ಮಗು ಚೆನ್ನಾಗಿ ಆಡ್ತಿದೆ ಅಂತೆ. 2 kg ಇದೆನಾ? ಎಷ್ಟು kg ಇದೆ? 2 kg ಅಲ್ಲ, ಇನ್ನ ಕಮ್ಮಿ ಇದೆ ಮಗು. ಇದನ್ನ ಯಾರು ಹೇಳಿದ್ ನಿನಗೆ 2 kg ಅಂತ? ಇಲ್ಲ, ರಿಪೋರ್ಟರ್ ಗೊತ್ತಾಗುತ್ತೆ. ಇವಾಗ 8 ತಿಂಗಳಿಗೆ ಮಗು ಎಷ್ಟು ತಿಂಗಳು. ಸರಿ ಆಯ್ತು ಗೈಸ್, ಕಮೆಂಟ್ ಮಾಡಿ ಎಷ್ಟು ತಿಂಗಳು ಎಷ್ಟು kg ಇರ್ಬೋದು ಅಂತ. ಆಮೇಲೆ ಬಿಟ್ಟಾಗ ಬೇರೆದ ನಿದ್ರೆ ಬರ್ತಿದೆ. ಬೆಳಗಿಂದ ನಾವು ಬೇಗ ಹೆಂಗೋ ಒಳಗಡೆ ಬಿಡಲ್ಲ ಅನ್ಕೊಂಡಿದ್ವಿ. ನನ್ನ ಪುಣ್ಯಕ್ಕೆ ಹೆಂಗೋ ಬೇಗ ಒಳಗಡೆ ಬಿಟ್ರು, ಅದೊಂದು ಖುಷಿ ನನಗೆ. ಅದೇನೋ ಗೊತ್ತಿಲ್ಲ ಗೈಸ್, ಇವಳು ಒಂಥರ ಇದು ಇಸ್ಕಾನ್ ಟೆಂಪಲ್ಗೆ ಹೋದಾಗನು ಸ್ಪೆಷಲ್ ಎಂಟ್ರಿ, ಇಲ್ಲಿ ಹೋದಾಗನು ಸ್ಪೆಷಲ್ ಎಂಟ್ರಿ. ಎಲ್ಲದಕ್ಕೂ ಕಾರಣ ನನ್ನ ಮಗು. ನಿನಗೋಸ್ಕರ ಯಾವ ಸ್ಪೆಷಲ್ ಎಂಟ್ರಿ ಇತ್ತಿಲ್ಲ, ನನ್ನ ಮಗುಗೋಸ್ಕರ ಸ್ಪೆಷಲ್ ಎಂಟ್ರಿ ಆಯ್ತು ಅಷ್ಟೇ. ಅದು 2 ಅವರ್ ಕಾಯ್ಬೇಕಂತ ಹೇಳಿದ್ರು. ಸುಮ್ಮನೆ ಮನೆಗೆ ಹೋಗೋದಕ್ಕೆ ಮನೇಲೂ ಕುತ್ಕೋಬೇಕಲ್ಲ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ. ಅರ್ಧ ಗಂಟೆ ಅಷ್ಟೇ ಗೈಸ್, ಅರ್ಧ ಗಂಟೆ ಕುತ್ಕೊಂಡಿರೋದು. ದಷ್ಟು ಜೋಳ ಎಲ್ಲ ಕೊಡಿಸಿ, ಸರಿ ಭೂಮಿ ನಾನು ಹೊರಡ್ತೀನಿ ಅಂತ ನಿಂಗೆ ಗಾಡಿ ತೊಗೊಂಡು ಹೋಗೋನೆ ಅವಾಗೆ ಕರೆದವ್ರೆ.
ಭೂಮಿಕಾ ಬನ್ನಿ ನೆಕ್ಸ್ಟ್ ನೀವೇ ಇರೋದು ಅಂತ. ಜಾಸ್ತಿ ಜನನೂ ಇದ್ರು ಮೋಸ್ಟ್ಲಿ ಅವರೆಲ್ಲ 2 ಅವರ್ ದಿವಸಕ್ಕೆ ಮೋಸ್ಟ್ಲಿ ಮನೆಗೆ ಹೋಗಿರ್ಬೋದು. ಹೆಂಗೋ ಪುಣ್ಯಕ್ಕೆ ನಂದು ಬೇಗ ಆಯ್ತು ಅವತ್ತು. ಬೇಗ ಮುಗಿಸ್ಕೊಂಡು ಬಂದ್ರೂ ಅಲ್ಲಿ ನಮ್ಮ ಅಮ್ಮ ಬೇರೆ ಓಡಾಡಲ್ಲ ನೀನು ಹಂಗೆ ಹಿಂಗೆ ಅಂತ ಅವರು ಒಂದು ಸ್ವಲ್ಪ ಕಿರ್ಚಾಡು. ಗೈಸ್ ನಿಜವಾಗ್ಲೂ ಡಾಕ್ಟ್ರೇ ಹೇಳಿದ್ದಾರೆ ಟೆನ್ಷನ್ ತಗೋಬೇಡ್ರಿ, ಮಗು ತಲೆ ಮೇಲಿದ್ರು ಆರಾಮಾಗಿ ತಿರುಗುತ್ತೆ, ಟೆನ್ಷನ್ ಇವರೆಲ್ಲ ನಂಗೆ ಟೆನ್ಷನ್ ಕೊಡ್ತಿದ್ದಾರೆ. ನನಗೆ ಟೆನ್ಷನ್, ನಾನಂತೂ ಜಾಸ್ತಿ ಟೆನ್ಷನ್ ಕೊಡ್ತೇನಂತೆ ಗೈಸ್ ಭೂಮಿಗೆ. ಓಕೆ ಪಾಪು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿದ್ವಿ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ರೈಸ್ ಆಗ್ತಾಯಿದೆ, ಸಾಂಬಾರು ಏನೆಲ್ಲ ಗೈಸ್ ಎಗ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಭೂಮಿ ಎಗ್ ರೈಸ್ ಮಾಡ್ತಿದ್ದಾಳೆ. ಅದಕ್ಕಾಗಿ ಗೈಸ್ ಅನ್ನ ಅಂತೂ ರೆಡಿಯಾಗಿದೆ. ಭೂಮಿಗೆ ಡಾಕ್ಟ್ರ್ ಬ್ಲಡ್ ಇಲ್ಲ ಅಂತೇಳಿದ್ರೆ ಅವಳಿಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ತರಿಸಿದ್ದೀನಿ. ಫ್ರೂಟು ಆಲ್ಮೋಸ್ಟ್ ಎಲ್ಲ ತಿಂದಿದ್ದಾಳೆ. ಬ್ರೆಡ್, ತುಪ್ಪ ತರಿಸ್ಕೊಟ್ಟಿದ್ದೀನಿ ಭೂಮಿಗೆ. ಅವಳು ಎಲ್ಲರೂ ಕೂಡ ಎಲ್ಲರೂ ನಿನ್ನೊಂಥರ ಅದೃಷ್ಟ ಜೀವನ ಭೂಮಿ. ಯಾಕೆ ಅಂದೇಣ ಹಾಂ ಗೈಸ್ ನಂಗಂತೂ ಡ್ರೆಸ್ಸು ಹೆವಿ ಟೈಟ್ ಆಗ್ಬಿಟ್ಟೈತೆ. ಯಾವಾಗ ಡ್ರೆಸ್ಸು ಬಿಚ್ಚಾಕ್ಬಿಟ್ಟಿದ್ದೀನೋ ಅನ್ಸ್ಬಿಟ್ಟೈತೆ. ಸರಿ ಆಯಿತು, ವ್ಲಾಗ್ನ ಎಂಡ್ ಮಾಡ್ತೀವಿ ಈಗ. ಓಕೆನಾ, ಎಂಡ್ ಮಾಡೋಣ. ಫಸ್ಟ್ ಆಗಿದೆ ಗೈಸ್, ಪ್ರತಿ ಸತಿ ಹೇಳ್ತಿದ್ವಿ ವ್ಲಾಗ್ ಮಾಡ್ತೀವಿ, ಡೈಲಿ ವ್ಲಾಗ್ ಮಾಡ್ತೀವಿ, ಸಪೋರ್ಟ್ ಮಾಡಿ ಅಂತ ತುಂಬಾ ಕೇಳ್ಕೊಳ್ತಿದ್ವಿ. ಅಂದರೂ ಕೂಡ ಕರೆಕ್ಟಾಗಿ ವ್ಲಾಗ್ ಮಾಡ್ತಾ ಇರ್ತಿಲ್ಲ ನಾವು. ಅರ್ಧಂಬರ್ಧ ವ್ಲಾಗ್ ಮಾಡ್ತಿದ್ವಿ, ಏನೋ ಒಂದು ತಿಂಗಳಲ್ಲಿ 1-2 ವ್ಲಾಗ್ ಮಾಡ್ತಿದ್ವಿ. ಇವಾಗ ಯಾಕೆ ಡೈಲಿ ವ್ಲಾಗ್ ಮಾಡ್ತಿರ್ತೀವಿ ಅಂದರೆ ಅದಕ್ಕೂ ಕಾರಣ ಇದೆ. ಎಷ್ಟೊಂದು ನಿಮ್ಮ ಸಪೋರ್ಟ್ಗಳು, ಡೈಲಿ ಬರೋವಂಥ ಕಮೆಂಟ್ಗಳಾಗಿರ್ಬೋದು. ಯೂಟ್ಯೂಬ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮಿಂದನೂ ಸುಮಾರು ಕಮೆಂಟ್ಗಳು ಬರುತ್ತೆ ನಮಗೆ, ಡೈಲಿ ವ್ಲಾಗ್ಗಳು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತನೂ. ಅದರಿಂದಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗಬೇಕು. ಜೊತೆಗೆ ನಮ್ಮ ಇನ್ಕ್ಲೂಡೆಡ್ ಪಾಪು ಕೂಡ ಬರ್ತಿದೆ. ನಮಗೋಸ್ಕರ ಅಂತ ಏನು ಅಂತ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಪಾಪುಗೋಸ್ಕರ ಅದು ಏನೋ ಮಾಡೋಣ, ಕಷ್ಟಪಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಈಗಂತೂ ಕಂಟಿನ್ಯೂ ವ್ಲಾಗ್ ಬಿಡ್ತಾಯಿದ್ದೀವಿ, ಡೈಲಿ ಒಂದಿನನೂ ಬಾಕಿ ಬಿಡ್ತಿಲ್ಲ. ಬೆಳಗ್ಗೆ ಇಲ್ಲಿಂದ ಕೆಲ್ಸಕ್ಕೆ ಹೋಗ್ತೀವ, ಅದನ್ನು ಭೂಮಿ ಕೆಲ್ಸಕ್ಕೆ ಹೋಗೋರು, ಭೂಮಿ ಮನೇಲಿ ಇರ್ತಾರೆ. ನನ್ನಂದು ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ಇನ್ನು ಸಾಯಂಕಾಲ ಗಂಟ ಅಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಬಂದೆ. ಅಲ್ಲಿಂದ ಭೂಮಿ ಕಂಟೆಂಟ್ ರೆಡಿ ಮಾಡಿರ್ತಾಳೆ. ಇವತ್ತಿಗೆ ತರ್ಶು ಈ ಥರ ಕಂಟೆಂಟ್ ಮಾಡೋಣ ಅಂತೇಳಿ ಓಕೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡಿ ನೈಟ್ ಎಡಿಟ್ ಮಾಡಿ ನಾಳೆ ಪೋಸ್ಟ್ ಮಾಡ್ತೀವಿ. ಓಕೆ ಗೈಸ್, ನಾವಿನ್ನು ಯಾವುದೇ ವ್ಲಾಗ್ಗಳು ಪೋಸ್ಟ್ ಮಾಡೋದು ಅಂದರೆ ಒಂದು 11 o'clock ಮೇಲೆ ಪೋಸ್ಟ್ ಮಾಡ್ತೀವಿ. ಓಕೆನಾ, ಸರಿ ಗೈಸ್, ಇನ್ನು ಇದೇ ಥರ ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ. ಅಲ್ಲ ಮಾತಾಡು. ಅದೇ ಹೇಳಿದ್ರೆ ಗೈಸ್, ಎಲ್ಲರಿಗೂ ಗೊತ್ತು. ಇನ್ನು ಮುಂದೆ ವೀಡಿಯೋಸ್ಗಳು ಆಲ್ಮೋಸ್ಟ್ ಜಾಸ್ತಿ ವ್ಲಾಗ್ಸ್ ಬಿಡ್ತೀವಿ ಅಂತ ಹೇಳಿದ್ದೀವಿ. ಸೊ ಅದಕ್ಕೆ ಜಾಸ್ತಿ ಇನ್ನು ಮುಂದೆ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡು ನಾರ್ಮಲ್ ಡೈಲಿ ವ್ಲಾಗ್ ಏನೇನು ಮಾಡ್ತೀವಿ ಏನೇನಿಲ್ಲ ಅದೇ ವ್ಲಾಗ್ ಬಿಡ್ತಾ ಇರೋದು. ಅದ್ರ ಬಿಟ್ಟು ಇನ್ನೇನು ಸ್ಪೆಷಲಾಗಿ ಏನು ಬಿಡ್ತಾ ಇಲ್ಲ. ಅದೇ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಓಕೆ, ನೀನೇ ಮಾಡಬೇಕು ಅಷ್ಟೇ ಗೈಸ್. ನೆನ್ನೆಂದು ವ್ಲಾಗಲ್ಲಿ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಮಾಡಿಲ್ಲಪ್ಪ ನೆನ್ನೆಂತೆ ಅಂತ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಕೂಡ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟು ತಗೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಂದರೆ ಸಬ್ಸ್ಕ್ರೈಬರ್ ತುಂಬಾ ಕಮ್ಮಿ ಇದ್ದಾರೆ, ಒಂದು 20,000 ಜನ ಇರ್ಬೋದು ಅಷ್ಟೇ. ಅದು ಆ್ಯಕ್ಚುಲಿ 20,000 ಕಮ್ಮಿ ಅಲ್ಲ, 20,000 ಜನ ಸಂಪಾದನೆ ಮಾಡೋದು ಕಮ್ಮಿನೇ ಅಲ್ಲ. ಅದು ನಿಮ್ಮ ಸಪೋರ್ಟ್ ಹಿಂದೆ ಹೆಂಗಿತ್ತು ಅದೇ ಥರ ಮುಂದೆನೇ ಬೇಕು, ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಈ ಪುಟ್ಟ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಅಷ್ಟವರೆಗೆ ದರ್ಶನ್ ಭೂಮಿಕನ್ ಮರೆಯೋಕ್ಕೆ ಹೋಗ್ಬೇಡಿ. ಟಾಟಾ, ಬಾಯ್ ಬಾಯ್.